ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳು ಹೇಗಿದೆ ಇದನ್ನು ತಿಳಿದುಕೊಳ್ಳುವ ಕುತೂಹಲ, ಅದನ್ನು ತಣಿಸುವ ಒಂದು ಸಣ್ಣ ಪ್ರಯತ್ನ ಇಲ್ಲಿದೆ. ಇದುವರೆಗೆ ಲಾಭದಲ್ಲಿದ್ದಂತಹ ಅಂಗಾರಕ ತಾನು ವ್ಯಯವನ್ನು ಪ್ರವೇಶ ಮಾಡ್ತಾ ಇದ್ದಾನೆ, ಅದರಲ್ಲಿಯೂ ಕೂಡ ಕೃತ್ರಿಮ ಗ್ರಹವಾದ ಕೇತುವಿನೊಟ್ಟಿಗೆ. ಕೇತು ಕೂಡ ಇದುವರೆಗೆ ನಿಮ್ಮ ಜನ್ಮರಾಶಿಯಲ್ಲಿದ್ದ ಅನೇಕ ಹಾನಿಯನ್ನು ಉಂಟು ಮಾಡಿದ್ದ, ಈಗ ಅವನು ವ್ಯಯದಲ್ಲಿ ಹೋಗಿ ಸೇರಿಕೊಂಡಿದ್ದಾನೆ. ಇದರಿಂದ ಪ್ರವಾಸದಲ್ಲಿ ದುರಿತ, ಎಲ್ಲಿಯಾದರೂ ಪ್ರಯಾಣದಲ್ಲಿ ನಿಮಗೆ ಅನೇಕ ಕಷ್ಟಕ್ಲೇಶಗಳು ಉಂಟಾಗಬಹುದು. ಬಂಧುಗಳಲ್ಲಿ ವೈರ, ಯಾವಾಗಲೂ ರೋಗಬಾಧೆ ಹಾಗೂ ದೇಹಪೀಡೆ ಮತ್ತು ವೃಥಾ ಸಂಚಾರ ಎನ್ನುವಂತಹ ಯೋಗವನ್ನು ಕೊಡುತ್ತಾರೆ. ಇನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂತಹ ಅನೇಕ ಕ್ಲೇಶಗಳು ನಿಮ್ಮನ್ನು ಬಾಧಿಸುತ್ತೆ. ಹಾಗೆ ಕೆಲವರಿಗೆ ಮಾನನಷ್ಟ ಎನ್ನುವಂತಹ ಯೋಗವೂ ಇದೆ. ಇನ್ನು ಸಪ್ತಮದ ಶನಿಯ ಕಾರಣದಿಂದ ವ್ಯಾಧಿ, ಪ್ರವಾಸದಲ್ಲಿ ಪೀಡೆ ಮತ್ತು ದಾಂಪತ್ಯ ವಿರಸ, ಅರ್ಥನಾಶ ಎನ್ನುವಂತಹ ಯೋಗಗಳಿದ್ದಾವೆ. ಸಪ್ತಮದಲ್ಲಿಯೇ ಮಾಂದ್ಯಯೂ ಇರುವುದರಿಂದ ದಾಂಪತ್ಯದಲ್ಲಿ ವಿರಸ ಇರುತ್ತೆ. ಆದರೆ ಒಂದು ಗಮನಿಸಬೇಕು ಅಂದರೆ, ಒಂದು ಶುಭ ಫಲ ಯಾವುದು ಅಂದರೆ ಅಧಿಕಾರ ಪ್ರಾಪ್ತಿ ಎನ್ನುವಂತಹ ಒಂದು ಶುಭ ಫಲವಿದೆ. ಇನ್ನು ನವಮದ ರವಿಯ ಕಾರಣದಿಂದ ಆಪತ್ತು ಮತ್ತು ದೀನಾವಸ್ಥೆ, ಕರ್ಮಸ್ಥಾನದ ಗುರುವಿನ ಕಾರಣದಿಂದ ಧಾನ್ಯ ಹಾನಿ ಮತ್ತು ರೋಗಬಾಧೆ, ಸ್ವಜನ ವಿರೋಧ ಎನ್ನುವಂತಹ ಯೋಗಗಳು. ಷಷ್ಠದ ರಾಹುವಿನಿಂದ ನೀವು ಅನೇಕ ಸುಖವನ್ನು ಅನುಭವಿಸುವ ಕಾಲ. ಅಷ್ಟಮದ ಶುಕ್ರನಿಂದ ದೇಹ ಸುಖ ಹಾಗೂ ಸನ್ಮಾನವನ್ನು ಕೈಗೊಳ್ಳುವಂತಹ ಕಾಲ. ಕರ್ಮಸ್ಥಾನದ ಬುಧನಿಂದ ಸುಖ ಪ್ರಾಪ್ತಿ. ಹೀಗೆ ಶುಭಾಶುಭ ಫಲಗಳ ಸಮ್ಮಿಶ್ರಗಳು ಜೂನ್ ತಿಂಗಳಿನಲ್ಲಿ ನಿಮ್ಮ ಅನುಭವಕ್ಕೆ ಬರುತ್ತೆ. ಇದು ಕೇವಲ 100ರಲ್ಲಿ 30 ಭಾಗ. ಇನ್ನು ಉಳಿದಂತೆ ನಿಮ್ಮ ಜಾತಕಾನುಸಾರಿಯಾಗಿ ಯೋಗಾವಳಿ ಮತ್ತು ದಶಾಭುಕ್ತಿಯ ಕಾಲಫಲ ಇದನ್ನು ನೀವು ನೋಡಿಕೊಳ್ಳಬೇಕು. ಈ ಗೋಚಾರ ಫಲದ ದೋಷ ನಿವಾರಣೆಗೆ ಬೇಕಾಗಿ ಕಾಳಿ ಮಂತ್ರಾನುಷ್ಠಾನವನ್ನು ನೀವು ಮಾಡುವುದು ಸೂಕ್ತ. ಮಂತ್ರ ಹೀಗಿದೆ: ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ನಮೋಸ್ತುತೆ, ರೂಪಂ ದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ ಎನ್ನುವುದಾಗಿ. ಈ ಮಂತ್ರಾನುಷ್ಠಾನವನ್ನು ಮಾಡಿ ಶ್ರೇಯೋವಂತರಾಗಿ. ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿದ್ದೇನೆ. ಹಾಗೆಯೇ ಒಮ್ಮೆ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಇರಬಹುದಾದ ದೋಷಗಳಿಗೆ ನಿವೃತ್ತಿಯನ್ನು ಮಾಡಿಕೊಳ್ಳಿ ಎನ್ನುವುದಾಗಿ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು.